ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ದಿನಾಂಕ 14/5/2025 ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಶಿವನಸಮುದ್ರ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಸಮಿತಿ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರರ 892ನೆಯ ಜಯಂತಿ ಕಾರ್ಯಕ್ರಮ 5 ಮೆಗಾವ್ಯಾಟ್ ಸೌರ ವಿದ್ಯುತ್ ಕೇಂದ್ರದ ಆವರಣದಲ್ಲಿ ಶಿವನಸಮುದ್ರದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಬಸವೇಶ್ವರ ಜಯಂತಿ ನೀತ್ಯೋತ್ಸವ ಜಯಂತಿಯಾಗಬೇಕು. ಬಸವಣ್ಣನವರ ಆಚಾರ ವಿಚಾರಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿದ್ದು, ಪ್ರತಿನಿತ್ಯ ಬಸವ ಸಂದೇಶವನ್ನ ಪ್ರತಿಯೊಬ್ಬರ ಮನೆ ಮತ್ತು ಮನಗಳಲ್ಲಿ ಪ್ರಸಾರ ಮಾಡಿದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ಈ ಕೇಂದ್ರದಲ್ಲಿ ಜಲ ವಿದ್ಯುತ್ ಮತ್ತು ಸೌರ ವಿದ್ಯುತ್ ತಯಾರಿಸಿ ಮನೆಗಳಲ್ಲಿ ಜ್ಯೋತಿ ಬೆಳಗಿಸುತ್ತಿದ್ದು, ಬಸವಣ್ಣನವರು 12ನೇ ಶತಮಾನದಲ್ಲಿ ಜಗತ್ತಿನ ಜ್ಯೋತಿಯಾಗಿ ಮನೆಮನಗಳಲ್ಲಿ ಜೀವನದ ಜ್ಯೋತಿ ಬೆಳಗುವ ಮುಖಾಂತರ ನಿಮ್ಮೆಲ್ಲರ ದಾರಿದೀಪವಾಗಿದ್ದಾರೆ ಎಂದರು. ಆದರೆ ಅವರ ಆಚಾರ ವಿಚಾರ ವಚನಗಳನ್ನ ಹೆಚ್ಚು ಹೆಚ್ಚು ಓದುವ ಮುಖಾಂತರ ನಮ್ಮ ಬಾಳನ್ನ ಬೆಳಕು ಮಾಡಿಕೊಂಡು ನಮ್ಮ ಸ್ವಾತಂತ್ರ್ಯ ಹಕ್ಕು ಹೋರಾಟವನ್ನ ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದರು. ಭಾರತದ ಕರ್ನಾಟಕದಲ್ಲಿ ಕಲಚೂರಿ ರಾಜ್ಯವಂಶದ ದೊರೆ ಬಿಜ್ಜಳರ ಆಳ್ವಿಕೆಯಲ್ಲಿ ಬಸವಣ್ಣನವರು 12ನೇ ಶತಮಾನದ ಭಾರತೀಯ ತತ್ವಜ್ಞಾನಿ, ರಾಜನೀತಿಜ್ಞ, ಶಿವ ಕೇಂದ್ರಿತ ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿ ಮತ್ತು ಸಮಾಜ ಸುಧಾರಕರಾಗಿದ್ದರು. ಬಸವಣ್ಣನವರ ಕಾವ್ಯವನ್ನ ವಚನಗಳು ಎಂದು ಕರೆಯಲಾಗುತ್ತಿತ್ತು. ಇದನ್ನ ಸಾಮಾಜಿಕ ಜಾಗೃತಿ ಮೂಡಿಸಲು ಬಳಸಲಾಗುತ್ತಿತ್ತು. ಕನ್ನಡ ಕವಿ ಹರಿಹರ ಬರೆದ ಬಸವರಾಜ ದೇವರ ರಾಜಮನೆತನವು ಸಮಾಜ ಸುಧಾರಕರ ಜೀವನ ಆರಂಭಿಕ ವೃತ್ತಾಂತವಾಗಿದೆ ಮತ್ತು ಲೇಖಕರು ಅವರ ನಾಯಕನ ನಿಕಟ ಸಮಕಾಲಿಕವಾಗಿರುವುದರಿಂದ ಇದು ಮಹತ್ವದಾಗಿದೆ. 13ನೇ ಶತಮಾನದ ದಕ್ಷಿಣ ಭಾರತೀಯ ಹಿಂದೂ ಲಿಂಗಾಯತ ಪಂಥದ ಪವಿತ್ರ ತೆಲುಗು ಸಾಹಿತ್ಯ ಪಾಲ್ಗುರ್ಕಿ ಸೋಮನಾಥ ಅವರ ಬಸವಣ್ಣ ಪುರಾಣವು ಬಸವ ಜೀವನ ಮತ್ತು ಆದರ್ಶಗಳ ವಿವರವಾದ ವಿವರವನ್ನ ನೀಡುತ್ತದೆ. ಬಸವಲಿಂಗ ಮತ್ತು ಸಾಮಾಜಿಕ ತಾರತಮ್ಯವನ್ನ ಹಾಗೂ ಪವಿತ್ರ ದಾರವನ್ನ ಧರಿಸುವಂತಹ ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನ ತಿರಸ್ಕರಿಸಿದವರು ಮತ್ತು ಬದಲಾಗಿ ಶಿವಲಿಂಗದ ಚಿತ್ರವನ್ನ ಹೊಂದಿರುವ ಇಷ್ಟಲಿಂಗ ಹಾರವನ್ನ ಎಲ್ಲರಿಗೂ ಪರಿಚಯಿಸಿದರು. ಇದು ಅವರ ಜನ್ಮ ದಿನಾಂಕವನ್ನ ಲೆಕ್ಕಿಸದೆ ಅವರು ಭಕ್ತಿ ಅಥವಾ ಜೀವನ ಮೇಲಿನ ಭಕ್ತಿಯ ನಿರಂತರ ಜ್ಞಾಪನೆಯಾಗಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ ಅಥವಾ ಆಧ್ಯಾತ್ಮಿಕ ಅನುಭವದ ಸಭಾಂಗಣದಂತಹ ಹೊಸ ಸಾರ್ವಜನಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಇದು ವಿವಿಧ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಸಾಮಾನ್ಯ ಜೀವನದ ಸಮಸ್ಯೆಗಳನ್ನು ಮುಕ್ತವಾಗಿ ಪರಿಹರಿಸಲು ಪ್ರೋತ್ಸಾಹಿಸಿತು. ಬಸವಣ್ಣನವರ ವಚನಗಳು ಎಂದು ಕರೆಯಲ್ಪಡುವ ಕಾವ್ಯವನ್ನು ಸಾಮಾಜಿಕ ಜಾಗೃತಿ ಮೂಡಿಸಲು ಬಳಸಲಾಯಿತು. ಬಸವಣ್ಣನವರು ಲಿಂಗ ಮತ್ತು ಸಾಮಾಜಿಕ ತಾರತಮ್ಯವನ್ನ ಹಾಗೆ ಪವಿತ್ರ ದಾರವನ್ನು ಧರಿಸುವಂತಹ ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನ ತಿರಸ್ಕರಿಸಿದರು ಮತ್ತು ಬದಲಾಗಿ ಶಿವಲಿಂಗದ ಚಿತ್ರವನ್ನು ಹೊಂದಿರುವ ಇಷ್ಟಲಿಂಗ ಹಾರವನ್ನ ಎಲ್ಲರಿಗೂ ತಿಳಿಸಿದರು. ಲಿಂಗದಂತಹ ಚಿಹ್ನೆಗಳನ್ನ ಆಚರಣೆಗಳನ್ನ ಮೂಲಕ ಶಿವನ ವೈಯಕ್ತಿಕಗೊಳಿಸಿದ ನೇರ ಪೂಜೆಯನ್ನ ಬಸವ ಉತ್ತೇಜಿಸಿದರು. ಅವರು ಬ್ರಾಹ್ಮಣ ನೇತೃತ್ವದ ದೇವಾಲಯ ಪೂಜೆ ಮತ್ತು ಕಾರ್ಯವಿಧಾನಗಳನ್ನು ತಿರಸ್ಕರಿಸಿದರು. ಪ್ರತ್ಯೇಕವಾಗಿ ಧರಿಸಿರುವಂತಹ ಪ್ರತಿಮೆಗಳು ಮತ್ತು ಚಿಕಣಿ ಲಿಂಗದಂತಹ ಚಿಹ್ನೆಗಳಂತಹ ಆಚರಣೆಗಳ ಮೂಲಕ ಶಿವನ ವೈಯಕ್ತಿಕಗೊಳಿಸಿದ ನೇರ ಪೂಜೆಯ ಪರವಾಗಿ ಈ ವಿಧಾನವನ್ನು ಬಳಸಿಕೊಂಡು ಲಿಂಗ ಮತ್ತು ವರ್ಗ ಜಾತಿಯ ಲೆಕ್ಕಿಸದೆ ಎಲ್ಲ ಸಮುದಾಯದಲ್ಲಿಯೂ ಶಿವನ ಉಪಸ್ಥಿತಿಯನ್ನ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಲಾಯಿತು. ಬಸವಣ್ಣ 703 ನಂತರ ಬಸವಣ್ಣ ಕವಿತೆಗಳು ಲಿಂಗ ಸಮಾನತೆ, ಕೋಮು ಸಮರ್ಪಕದ ಬಲವಾದ ಭಾವನೆಯನ್ನ ಅಗತ್ಯವಿದ್ದಾಗ ಸಹ ಭಕ್ತರ ವಧುವಾಗಿ ಸೇವೆ ಸಲ್ಲಿಸುವಾಗ ಒಳ್ಳೆಯ ಕಾರಣಕ್ಕಾಗಿ ಯುದ್ಧ ಮಾಡುವ ಉತ್ಸಾಹವನ್ನು ಕುರಿತು ಮಾತನಾಡುತ್ತವೆ. ಬಸವಣ್ಣನವರು ಅನುಭವದ ಮಂಟಪದಲ್ಲಿ ಕಾಯಕವೇ ಕೈಲಾಸ, ದೈವೇ ಧರ್ಮದ ಮೂಲವಯ್ಯ ಎಂಬಂತೆ ಸಹಸ್ರಾರು ಸರಳ ಕನ್ನಡದಲ್ಲಿ ವಚನಗಳನ್ನ ರಚಿಸುವ ಮುಖಾಂತರ ಸಮಾಜ ನಿರ್ಮಾಣ ಮಾಡಿದ ಮಹಾಪುರುಷ ಜಗಜ್ಯೋತಿ ಬಸವಣ್ಣವರು ಎಂದರು. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸೌರ ವಿದ್ಯುತ್ ಕೇಂದ್ರ ಶಿವಸಮುದ್ರ ಮತ್ತು ಶಿಂಪಾಪುರ ಜಲ ವಿದ್ಯುತ್ ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ಸಂತೋಷವಾದ ವಿಷಯ ಎಂದರು. ವಿದ್ಯುತ್ ನಿಗಮದ ಸ್ಮಿತಾರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಸವಣ್ಣನವರು 1134ರಿಂದ 1196 62 ವರ್ಷಗಳ ಕಾಲ 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರು. ಸ್ತ್ರೀ ಸ್ವಾತಂತ್ರ್ಯ ನೀಡುವ ಮುಖಾಂತರ ಮಹಿಳೆಯರ ಸಬಲೀಕರಣಕ್ಕೆ ಹೋರಾಡಿದ ಮಹಾಪುರುಷರು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ವಿದ್ಯುತ್ ನಿಗಮದ ಜೀವನ ಸಮುದ್ರ ಮತ್ತು
ಶಿವಶಾಪುರ ಜಲವಿದ್ಯುತ್ ಯೋಜನೆ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀಮತಿ ಅನಿತಾ ಎಂ ಅವರು ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ವಿಶ್ವಗುರು ಬಸವೇಶ್ವರ ಜಯಂತಿ ಆಚರಣೆಯನ್ನು ನಮ್ಮ ಈ ಸಭಾಂಗಣದಲ್ಲಿ ಆಯೋಜನೆ ಮಾಡಿರುವುದು ನಮಗೆ ತುಂಬಾ ಹೆಮ್ಮೆ ಎಂದು ಹೇಳಿದರು. ಸ್ಥಳೀಯರಿಗೆ ಸಂತೋಷ ಉಂಟಾಗಿ ಇದೆ. ಬಸವಣ್ಣವರ ಆದರ್ಶಗಳನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು. ಹಿರಿಯ ವಕೀಲರಾದ ಎಂ ಗುರುಪ್ರಸಾದ್ ಅವರು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದು, ಪ್ರತಿಯೊಬ್ಬರು ದಾಸೋಹ ಪ್ರಸಾದ ವಿನಿಯೋಗದಲ್ಲಿ ಸಾರ್ಥಕತೆ ಬದುಕು ಸಾಧಿಸಬೇಕಾಗಿದೆ ಎಂದರು. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಶ್ರೀಮತಿ ನರಸಮ್ಮ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀನಿವಾಸ್ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಿಗಮದ ಮಂಜುನಾಥ್, ಲೆಕ್ಕ ಪರಿಶೋಧಕ ವೀರೇಂದ್ರ ಗೌಡ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರ ಸಂಘದ ಮುಖ್ಯಸ್ಥ ಪ್ರತಿಮಾ, ಯೂನಿಯನ್ ಮುಖ್ಯಸ್ಥರಾದ ವೀರಭದ್ರ ಶೆಟ್ಟಿ, ನಿರ್ದೇಶಕರಾದ ರಾಘವೇಂದ್ರ ಸೇರಿದಂತೆ ಅನೇಕ ಸಿಬ್ಬಂದಿಗಳು, ಅಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಕಾರ್ಯಕ್ರಮದ ನಂತರ ದಾಸೋಹ ವಿನಿಯೋಗ ಏರ್ಪಡಿಸಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಮ್ಮ ಮುಖ್ಯ ಅತಿಥಿಗಳು ಇಂದಿನ ಭಾಷಣದಲ್ಲಿ 2 ವಿಚಾರಗಳ ಬಗ್ಗೆ ಮನಮುಟ್ಟುವಂತೆ ತಿಳಿಸಿದ್ರು. ಈ ಜಗತ್ತಿನಲ್ಲಿ 90 ಕೋಟಿ ಜನ ಆಹಾರ ಇದ್ರೆ ಇವತ್ತಿಗೂ ಸಹ ಇದ್ದಾರೆ ಅನ್ನೋದು. ದಯವಿಟ್ಟು ತಾವೆಲ್ಲರೂ ಆಹಾರವನ್ನು ವೇಸ್ಟ್ ಮಾಡಬೇಡಿ ಅನ್ನೋದನ್ನ ಆ ನಿಟ್ಟಿನಲ್ಲಿ ತಾವೆಲ್ಲರೂ ವಿಚಾರ ಮಾಡಿ ಅಂತ ನಾನು ಹೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಚಾರ, ಪ್ರಕೃತಿಯ ಬಗ್ಗೆ, ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು ಅನ್ನೋದು. ಆ ವಿಚಾರವನ್ನು ನಮ್ಮ ಮುಖ್ಯ ಅತಿಥಿಗಳು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಅದ್ರ ಬಗ್ಗೆ ವಿಚಾರ ಮಾಡಿ ಗಮನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಅವರ ಅಮೂಲ್ಯವಾದ ಸಮಯವನ್ನು ತುಂಬಾ ಸಮಾಜಮುಖಿ ಸೇವೆಗೆ ತೊಡಗಿಸಿಕೊಂಡಿರುವವರು, ತುಂಬಾ ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರೋದಕ್ಕೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲು ಕಾರಣರಾದ ಕೆಪಿಸಿಎಲ್ ಜಗಜ್ಯೋತಿ ಬಸವ ಜಯಂತಿ ಆಚರಣಾ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ರಾತ್ರಿ ಸಮಯ ಪಾದರಕ್ಷೆಯನ್ನ ತಯಾರು ಮಾಡಿ ಅರಳಯ್ಯ ಮತ್ತೆ ಅವ್ರ ಶ್ರೀಮತಿ ಇಬ್ರು ಕೊಡೆ ಚರ್ಮವನ್ನು ತೆಗೆದು ಒಂದು ಎಡಗಾಲು ಮತ್ತು ಬಲಗಾಲು ಒಂದು ಜೊತೆ ಪಾದರಕ್ಷೆ ರೆಡಿ ಮಾಡಿ ಅದಕ್ಕೆ ಮೂರು ಇದನ್ನ ಹಾಕಿ ಎಲ್ಲ ರೆಡಿ ಮಾಡಿ ಅವರು ಅರಳಯ್ಯನವರು ಒಂದು ಕುಕ್ಕೆನಲ್ಲಿ ತಗೊಂಡು ನೋಡಿದ್ ಬಂದ್ರು. ಸಿನಿಮಾದಲ್ಲಿ ಸಾಕಷ್ಟು ಕೆಲವು ನೋಡಿರ್ತೀನಿ. ಅರಳಯ್ಯನವರು ಅದನ್ನು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಆ ಕಡೆಯಿಂದ ಬರ್ದಾಡ್ತಾರೆ ಗಾಡಿಗೆ. ಏನ್ ಹೇಳಿ ಬಸವಣ್ಣ ಏನು ಅಂತ ಹೇಳಿ ಆ ಬಸವಣ್ಣವರಲ್ಲ ಇವರು ಅರಳಯ್ಯನವರು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಬರ್ತಾಡ್ತಾರೆ. ಬಿಜ್ಜಳ ಮಹಾರಾಜ ಅರಳಯ್ಯನವ್ರನ್ನ ಕೇಳ್ತಾರೆ, ಏನ್ರಿ ಅಂತ. ಹಿಂಗೆ ಬಸವಣ್ಣವ್ರಿಗೆ ಪಾತ್ರೆ, ಬಸವಣ್ಣ ನನ್ನ ರಾಜ್ಯದಲ್ಲಿ ಮಂತ್ರಿ, ನಾನು ಮಹಾರಾಜ, ನನಗೆ ಕೊಡು ಪಾದರಕ್ಷಣೆ ಅಂತ ಹೇಳಿ ಆ ಪಾದರಕ್ಷೆಯನ್ನ ಕಿತ್ತುಕೊಂಡು ಬಿಜ್ಜಳ ಮಹಾರಾಜ ಧರಿಸ್ಕೊಂಡ್ಬಿಡ್ತಾರೆ. ಹಾಕೊಂಡ ತಕ್ಷಣ ಅವರಿಗೆ ದೇಹವೆಲ್ಲ ಉರಿ ಬಂದ್ಬಿಡುತ್ತೆ. ಅವರಿಗೆ ಬಹಳ ಏನು ಇನ್ಕ್ಯೂರಬಲ್ ಡಿಸೀಸ್ ಅಂತಲ್ಲ, ಆರೋಗ್ಯ ಏನು ಸುಧಾರಣೆ ಆಗಿರ್ತಕ್ಕಂಥ ಕಾಯಿಲೆ, ಬಹಳ ಚರ್ಮ ರೋಗ ಬಂದು ಬಹಳ ಒದ್ದಾಡ್ತಾ ಇರ್ತಾರೆ. ಆಗ ಅವರ ಮಗಳು ಏನ್ ಮಾಡ್ತಾರೆ, ಯಾರು ಅನೇಕ ದೇಶದಲ್ಲ, ಜಮ್ಮು ಕಾಶ್ಮೀರ ಆ ಭಾಗದಲ್ಲೆಲ್ಲ ಅನೇಕ ಪಂಡಿತರನ್ನ ಭೇಟಿ ಮಾಡಿ ನಮ್ಮ ಅಪ್ಪನಿಗೆ ಹಿಂಗೆ ಆಗೋಯ್ತು, ಬಿಜ್ಜಳ ಮಹಾರಾಜ ಬಹಳ ನೋವು ಅಂತೇಳಿ ದೇಹವೆಲ್ಲ ಹಲವಾರು ವರ್ಷಗಳಿಂದ ಒದ್ದಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಅರಳಯ್ಯನವರು ಪಾಲಿಕೆ ಮಾಡಿದ್ರಲ್ಲ, ಆ ನೀರನ್ನ ಚುರಿಸಿ ಹಿಂಗೆ ಕೊಡ್ತಾ ಇರ್ತಾರಲ್ಲ, ಆ ನೀರನ್ನ ತಂದು ಅವರ ನಿಮ್ಮ ಅಪ್ಪನಿಗೆ ಪ್ರೋಕ್ಷಣೆ ಮಾಡಿದ್ರೆ ಆಗ ನಿಮ್ಮ ಅಪ್ಪನಿಗೆ ಇರ್ತಕ್ಕಂಥ ಕಾಯಿಲೆ ಹೋಗುತ್ತೆ ಅಂತಾರೆ. ಆಗ ಬಿಜ್ಜಳ ಮಹಾರಾಜ ಒಪ್ಪುದು, ಏನ್ರಿ ಆ ದಲಿತರ ಮನೆ ನೀರ್ ತಗೊಬಂದು ನಾನು ಹಾಕಬೇಕಾ, ಆಗುದೇ ಇಲ್ಲ, ನನ್ನ ಸತ್ರು ಪರವಾಗಿಲ್ಲ ಅಂತ ಹೇಳಿ ಅವ್ರು ಇರ್ತಕ್ಕಂತಹ ಏನು ಅಹಂಕಾರ ಅಂತಕ್ಕಂಥದ್ದು, ಜಂಬ ಅಂತಕ್ಕಂಥದ್ದು ಇತ್ತು, ಅದರಿಂದ ಅವರು ಅದನ್ನ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹಿಂಗೆ ಒದ್ದಾಡಲು ಪರವಾಗಿಲ್ಲ ಅಂತ ಹೇಳಿ ಬಹಳ ನೋವನ್ನು ಅನುಭವಿಸ್ತಾರೆ. ಆಗ ನಮ್ಮ ಮೇಡಮ್ ಇದ್ದವರು ಅವ್ರ ಮಗಳು ಏನ್ ಮಾಡ್ತಾಳೆ, ಅವರ ಅರಳಯ್ಯನವ್ರ ಮನೆಗೆ ಹೋಗಿ ಆ ಅರಳಯ್ಯನವ್ರ ಮನೆಯಲ್ಲಿ ಅವರ ಮಗನ ಯಾರು ಪಾಲಿಕೆ ಮಾಡಿದಂತಹ ಅವ್ರ ಮಗನಲ್ಲಿ ಒಂದು ನೀರನ್ನು ತಗೊಬಂದು ಸ್ನಾನ ಮಾಡ್ತಕ್ಕಂತಹ ಒಂದು ಅಂಡೆಗೆ ಆ ನೀರನ್ನ ಹಾಕ್ತಾರೆ. ಆಗ ಇವರು ಬೆಳಿಗ್ಗೆ ಎದ್ದು ಬಿಜ್ಜಳ ಮಹಾರಾಜ ಸ್ನಾನವನ್ನು ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಮೃತ ಸೇರ್ಕೊಂಡಿದ್ದಾರ ಮಾಡ್ಕೊಂಡಂತ ಸಂದರ್ಭ ಇವ್ರಿಗೆ ಸಂಪೂರ್ಣವಾಗಿ ಕಾಯಿಲೆ ಹೊರಟೋಗುತ್ತೆ. ಆಗ ಇವರಿಗೆ ಪರಿವರ್ತನೆ ಆಗ್ತದೆ, ಇವರು ಜಗತ್ತು ಇಷ್ಟೇನಾ, ನಾನು ಅಂತಿದ್ದಲ್ಲ, ಇಷ್ಟೊಂದು ನಾನು ಇವತ್ತು ಆರೋಗ್ಯ ಆಗಲ್ಲ, ಇದರಿಂದ ಹೆಂಗ್ ಸಾಧ್ಯವಾಯ್ತು ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಅವ್ರ ಮಗಳು ಹೇಳ್ತಾಳೆ, ಹಿಂಗೆ ಅರಳಯ್ಯನವ್ರ ಮನೆಗೆ ಹೋಗಿದ್ದೆ, ಅರಳಯ್ಯನವರ ಮಗ ನನಗೆ ನೀರನ್ನು ಕೊಟ್ಟು ತಂದು ಸ್ನಾನ ಮಾಡುವಂತಹ ಇದಕ್ಕೆ ಹಂಡೆಗೆ ಹಾಕ್ತೆ, ನೀವು ಸ್ನಾನ ಮಾಡಿದಾಗ ಸುರಿಯುವುದು ಅಂತ. ಆಗ ಹೇಳಿ ಅಂತರ್ಜಾತಿ ವಿವಾಹ ಅಂತ ಹೇಳ್ತೀವಲ್ಲ, ಏನು ಮೇಲ್ವರ್ಗದ ಅರಳಯ್ಯನ ಮಗಳಿಗೆ ಈ ಬಿಜ್ಜಳರಾಜನ ಮಗನಿಗೆ ಅರಳಯ್ಯನ ಮಗನ ಅವ್ರ ಮಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ.
ಇದನ್ನೇ ಅವತ್ತಿನ ದಿವಸ ಅಂತರ್ಜಾತಿ ವಿವಾಹ ಆದಂತ ಮೇಲ್ವರ್ಗ ಮತ್ತೆ ಕೆಳವರ್ಗದವರು ಆದಂತ ನಿದರ್ಶನ ಆಗಿಬ್ರು ಶಿವಶರಣರಾಗಿ ಈ ಸಮಾಜ ಕಟ್ಟುವಂತ ಕೆಲಸವನ್ನು ಮಾಡ್ತಾರೆ. ಅದೇ ಅರಳಯ್ಯನವರು 12ನೇ ಶತಮಾನದಲ್ಲಿ ಏನು ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತಲ್ಲ, ಸಾಕಷ್ಟು ಜನಕ್ಕೆ ದಲಿತರನ್ನ ಹಿಂದುಳಿದ ವರ್ಗದನ್ನ ಎಲ್ಲಾ ಜಾತಿಯವ್ರನ್ನ ಸಮಾನತೆ ಕೊಟ್ಟರು ಅಂತೇಳಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಆನೆ ಕೈಲಿ ಕೂಡಿಸ್ತಾರೆ, ಕಣ್ಣಿನ ಕಿತ್ತಾಕ್ತಾರೆ, ಮತ್ತೆ ಕೈನ ಕಡ್ದಾಕ್ತಾರೆ. ಅಂತಹ ದೊಡ್ಡ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಕೊಂಡಿ ಮಂಚಯ್ಯ ಅಂತಕ್ಕಂತಹ ಒಬ್ಬ ಏನ್ ಮಾಡ್ತಾನೆ, ಅವನು ಬಸವಣ್ಣವ್ರು ಬರೆದಂತ ಲಕ್ಷಾಂತರ ವಚನಗಳಿಗೆ ಬೆಂಕಿನ ಈ ವಚನಗಳು ಏನಾದ್ರೂ ಈ ಭವಿಷ್ಯದಲ್ಲಿ ಮುಂದಿನ ದಿವಸಗಳು ಸಿಕ್ಕಿದ್ರೆ ಪ್ರತಿಯೊಬ್ಬರು ಸಹ ಮುಂದುವರೆದ್ಬಿಡ್ತಾರೆ. ಪ್ರತಿಯೊಬ್ಬರು ವಚನ ಕ್ರಾಂತಿಯನ್ನ ಕಲ್ತ್ಕೊಂಡ್ಬಿಡ್ತಾರೆ. ದಡ್ಡರಂಗೆ ಇರಬೇಕು, ಬುದ್ಧಿವಂತರಾಗಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ವಚನಗಳಿಗೆ ಬೆಂಕಿಯನ್ನು ಹಾಕ್ಬಿಡ್ತಾರೆ. ಆಗ ನಿಮ್ಮಲ್ಲಿ ಇದ್ದಂಥವರೆಲ್ಲ 1-2 ವಚನಗಳನ್ನ ನಿಮಗೆ ಕೈಲಿ ಇಟ್ಕೊಳ್ತಕ್ಕಂಥದ್ದು, ಕಂಕುಲಿ ಹಾಕೊಳ್ಳುವಂಥದ್ದು, ಅಲ್ಲಲ್ಲಿ ಕಚ್ಕೊಂಡ್ಬರ್ತಾರೆ. ಒಂದೊಂದು ವಚನಗಳನ್ನು ಸೇವೆ ಮಾಡಬೇಕು ಅಂತ ಬೆಂಕಿ ಹಾಕಂತ ಸಂದರ್ಭದಲ್ಲಿ ಒಂದೊಂದು ವಚನಗಳನ್ನ ಅಲ್ಲಲ್ಲಿ ಕಚ್ಕೊಂಡ್ಬರ್ತಾರೆ, ಕಂಕುಲಿ ಹಾಕೊಂಡು ತಲೆ ಮೇಲೆ ಹೊತ್ಕೊಂಡು ಲಕ್ಷಾಂತರ ವಚನಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಒಂದೊಂದು ದಿಕ್ಕಲ್ಲಿ ಎಲ್ಲ ಓಡ್ಬಿಡ್ತಾರೆ. ಹಾಗೆ ನೀವು ನೋಡಿದ್ರೆ ನಮ್ಗೆ ಅದೃಷ್ಟ ಅಂದ್ರೆ ನಿಮ್ಮ ಪಕ್ಕದೂರೇ ಹರಳೆ 770 ಸಮುದಾಯ ಅವತ್ತು ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಸಹ ಇರ್ತಕ್ಕಂಥ ಅನೇಕ ಅವತ್ತಿನ ದಿವಸ ಭಾರತ ಅಂತಕ್ಕಂಥ ಜನಿಲ್ಲ ಈ ಎಲ್ಲ ಅಖಂಡ ಈ ನಾಡಿನಲ್ಲಿ ಎಲ್ಲರನ್ನು ಅನುಭವ ಮಂಟಪದಲ್ಲಿ ಸೇರಿಸಿ ಅವರವರ ಕಾಯಕ ಮಾಡುವಂತಹ ಒಂದೊಂದು ವೃತ್ತಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ಎಲ್ಲ ಸಮಾಜದವರಿಗೆ ಸಮತಾ ಸಮಾಜವನ್ನ ನಿರ್ಮಾಣ ಮಾಡಿಕೊಡು. ಸಮತಾ ಕಾಯಕ ಯಾವುದೇ ಇರಲಿ, ಕಾಯಕ ದೊಡ್ಡದಲ್ಲ ದಯೆ ದೊಡ್ಡದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅನ್ನೋದ, ಅಧಿಕಾರ ದೊಡ್ಡದಲ್ಲ ದಯೆ ದೊಡ್ಡದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾವುದೇ ಅಧಿಕಾರ ಇರಲಿ ನಾವು ದಯೆ ಇಟ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತು ಅನುಭವ ಮಂಟಪದಲ್ಲಿ 770 ಸಮುದಾಯಗಳನ್ನ ಸೇರಿಸಿ ಪ್ರತಿಯೊಂದು ಸಮುದಾಯಕ್ಕೂ ಒಕ್ಕಲಿತನ ಮಾಡ್ತಕ್ಕಂಥವ್ರಿಗೆ ಒಕ್ಕಲಿಗ ಮುದ್ದಣ್ಣ ಅಂತಕ್ಕಂಥದ್ದಾಗ್ಬೋದು, ಹಾಗೆ ಕುಂಬಾರಕ್ಕೆ ಮಡಿಕೆ ಮಾಡ್ತಕ್ಕಂಥವ್ರು ಕುಂಬಾರ ಗುಂಡಾಯಿ ಅಂತಕ್ಕಂಥದ್ದಾಗ್ಬೋದು, ಅಂಬಿಗರ ಕೆಲಸ ಮಾಡ್ತಿರ್ತಕ್ಕಂಥ ದೋಣಿ ಸಾಗಣೆಗೆ ಮಾಡ್ತಿರ್ತಕ್ಕಂಥವ್ರಿಗೆ ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದಾಗ್ಬೋದು. ಹೀಗೆ ಏನು ಅವತ್ತು ಪಾದರಕ್ಷೆಯನ್ನ ತಯಾರು ಮಾಡ್ತಕ್ಕಂಥದ ಇದವರಿಗೆ ಪಾದರಕ್ಷೆಯನ್ನ ತಯಾರು ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಪ್ರತಿಯೊಂದು ವರ್ಗದವರಿಗೆ ಒಂದು ಸಮುದಾಯಕ್ಕೆ ಅವ್ರವ್ರದೇ ಆದಂತಹ ಒಂದು ವೃತ್ತಿಗೆ ಅವರು ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ವೃತ್ತಿ ಮಾಡ್ತಕ್ಕಂಥವ್ರು ಏನ್ ಮಾಡಿದ್ರು, ಅವರವರ ವಚನಗಳನ್ನ ಬರೋದಕ್ಕೆ ಶುರು ಮಾಡಿದ್ರು. ಈಗ ಮಾದಿಗರ ಅರಳಿಯ ಅವತ್ತೊಂದು ದಿವಸ ಅನುಭವ ಮಂಟಪದಲ್ಲಿ ಅವ್ರಿಗೆ ಪಾದರಕ್ಷೆಯನ್ನು ಅವರು ಯಾವುದೋ ಒಂದು ಮೂಲೆಯಲ್ಲಿ ನಿಂತಿರ್ತಾರೆ. ಅನುಭವ ಮಂಟಪದಲ್ಲಿ ದಲಿತ ಸಮುದಾಯದವ್ರನ್ನ ಅವ್ರನ್ನ ಮಾತಾಡ್ಸಿದ್ರೆ ನಮ್ಮನ್ನ ಕೊಂದು ಬಿಡ್ತಾರೆ ಅಂತ ಹೇಳಿ ಅವ್ರು ಯಾವುದೋ ಒಂದು ಮರದ ಕೆಳಗೆ ಅರಳಿನವರು ಒಂದು ಮರದ ಕೆಳಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಬಸವಣ್ಣವ್ರು ಬಂದ್ರೆ ಅವ್ರ ದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾದಿಗರು ಪ್ರತಿ ದಿವಸ ವಿಭೂತಿ ಹಾಕೊಂಡು ಒಂದು ಮರದ ಸಂದಿನಲ್ಲಿ ನಿಂತ್ಕೊಂಡು ಬಸವಣ್ಣವ್ರು ನೋಡೋದು. ಬಸವಣ್ಣವ್ರು ಬಂದವರು ಅರಳಿನವ್ರು ಏನ್ ಅರಳಿನವ್ರೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಅವ್ರನ್ನ ಸ್ಪರ್ಶ ಮಾಡ್ಬಿಡ್ತಾರೆ. ಆಗ ಕಲ್ಯಾಣ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಏನ್ರಿ ಬಸವಣ್ಣವರೇ, ನೀವು ಮೇಲ್ವರ್ಗದವ್ರು ಆಗಿದ್ಕೊಂಡು ಅನುಭವ ಮಂಟಪದ ಮಹಾ ಮಂತ್ರಿ ಆಗಿದ್ಕೊಂಡು ಹೋಗಿ ಅವ್ರ ಅರಳಿನವ್ರನ್ನ ಸ್ಪರ್ಶ ಮಾಡ್ಬಿಟ್ರಲ್ಲ, ಅವ್ರನ್ನ ಮುಟ್ಬಿಟ್ರಲ್ಲ ಅಂತ ಹೇಳಿ ಕಲ್ಯಾಣದಲ್ಲಿ ದೊಡ್ಡ ಪ್ರಶ್ನೆ. ನಿಮ್ಮ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರಲ್ಲ, ಏನಾದ್ರು ವ್ಯತ್ಯಾಸ ಆದ್ರೆ ಹಂಗೆ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಆಗ ಬಸವಣ್ಣವ್ರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಗುಡಿ ಗುಂಡಾರದಲ್ಲಿರುವುದು ದೇವರಲ್ಲ, ಏನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಏನ ಕಳಸವಯ್ಯ, ನಿಂತಲ್ಲೇ ಶಿವಾಲಯವಯ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಎಂತ ಮಾತು! ದೇವರು ಅಂತಕ್ಕಂಥದ್ದು ಎಲ್ಲೂ ಇಲ್ಲ, ಅರಳೇನವ್ರಲ್ಲಿದೆ. ಅವ್ರು ನೋಡಿ ವಿಭೂತಿದಾರಿಗಳು ಕಾಯಕ ಪುರುಷರು ಒಂದು ಚಮ್ಮಾರಿಕೆಯನ್ನ ಏನು ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಕಾಯಕ ಮಾಡ್ತಾ ಇದ್ದಾರೆ. ಅವರು ಸಹ ಅನುಭವ ಮಂಟಪದಲ್ಲಿ ಇರೋಕೆ ಅರ್ಹರು ಅಂತೇಳಿ ದೊಡ್ಡ ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ. ಆಗ ಅವ್ರಿಗೆ ಅರಳೇನವ್ರಿಗೆ ಬಹಳ ಸಂತೋಷ ಆಗೋಯ್ತದೆ. ಏನು ಬಸವಣ್ಣವ್ರು ಅಂತವ್ರು ಒಂದು ನನ್ನನ್ನು ಸ್ಪರ್ಶ ಮಾಡಿದ್ರಲ್ಲ, ತೆಕ್ಕೊಂಡ್ಬಿಟ್ರಲ್ಲ ಅಂತೇಳಿ ಅವ್ರಿಗೆ ಸಂತೋಷ ಆಗಿ ಅವ್ರ ಮನೆಯಲ್ಲಿ ಹೋದಾಗ ಅವರ ಎಡ ಚರ್ಮದ ತೊಡೆಯಿಂದ ಈ ತೊಡೆಯ ಚರ್ಮದ ಇಂದ ಅವರ ಚರ್ಮವನ್ನು ತೆಗೆದು ಒಂದು ಪಾಲಿಕೆಯನ್ನ ಪಾದರಕ್ಷೆಯನ್ನ ತಯಾರು ಮಾಡ್ತಾರೆ. ಅವರ ಸತಿ ಇದ್ದವರು ಹೆಂಡತಿ ಇದ್ದಂಥವ್ರು ಅರಳಿನವ್ರ ಹೆಂಡತಿ, ಏನ್ರಿ ನೀವು ಒಬ್ಬರೇ ತೊಡೆ ಚರ್ಮ ತೆಗೆದ್ರೆಗೆ ನನ್ನ ಹೆಂಡತಿಯನ್ನು ನಾನು ಸಹ ನನ್ನ ಒಂದು ಬಲ ತೊಡೆಯ ಚರ್ಮವನ್ನು ತೆಗಿತೀನಿ ಅಂತೇಳಿ ಆ ಪಾದರಕ್ಷೆಯ ಅಂತೆಗೆ ಒಂದು ತೊಡೆ ಚರ್ಮವನ್ನು ತೆಗೆದು ಗಂಡ ಸತಿ ಪತಿ ಒಂದಾದೊಡೆ ಭಕ್ತಿ ಹಿತವಾ ಕೂಡಲ ಸಂಗಮ ದೇವ ಅಂತ ಅಲ್ವಾ. ಈ ಗಂಡ ಏನಾದ್ರೆ ಭಾಗ್ಯ ಆದ್ರೆ ಹೆಂಡತಿನೂ ಭಾಗ್ಯ ಆಯ್ತಾ ಇದ್ರು. ಈಗ ಹಂಗಾಗುದಿಲ್ಲ. 12ನೇ ಶತಮಾನ 1 2 ಹೋಗಿ ಈಗ 21 ಆಗೋಗಿದೆ ಅಲ್ವಾ ಮೇಡಮ್? 21 ಆಗಿದೆ. ಈಗ ಸಾಮಾನ್ಯತೆ ಇಟ್ಕೊಳ್ಳೋದಿಲ್ಲ, ಬರೀ ರೈಟ್ಸ್ ಕೇಳೋರಾಗಲ್ಲ. ನಾವು ನಮ್ಮ ಡ್ಯೂಟೀಸ್ ಮಾಡ್ಬೇಕಾಗ್ತದೆ.
ಹೋದ್ರೆ ಆ ಕೊಳ್ಳೇಗಾಲ ತಾಲೂಕು ಮೊದಲೇ ಹರಳೆ ಗ್ರಾಮ ನೋಡಿದ್ರಿ ಅದೇನ್ರಿ ಹರಳೆ ಗ್ರಾಮ ನೋಡಿ ಇದೆ ಪಕ್ಕದ ಊರಲ್ಲಿ ಇಟ್ಕೊಂಡಿದ್ವಿ. ಸಾಕಷ್ಟು ಜನ ಕೆಲವರು ನೋಡಿದಿಲ್ಲ, ಕೆಲವರು ನೋಡಿಲ್ಲ. ಇವತ್ತು ಸಹ ಆ ಹರಳೆನವರು ಏನು ಪಾಲಿಕೆಯನ್ನು ಮಾಡಿ ಬಿಜ್ಜಳ ಮಹಾರಾಜ ಹಾಕೊಂಡು ಅವ್ರು ಶಾಪ ಆಗಿ ಅದು ಮುಕ್ತ ಆಯ್ತಲ್ಲ, ಅದೇ ಹರಳೆನವರು ಅವತ್ತು ವಚನಗಳನ್ನ ಸಂರಕ್ಷಣೆ ಮಾಡ್ತಾ ಊರುಗಳು ಬಂದು ಈ ಹರಳೆ ಗ್ರಾಮದಲ್ಲಿ ಲಿಂಗೈಕ್ಯರಾದ್ರು. ಈ ಕಾವೇರಿ ನದಿ ಪಕ್ಕದಲ್ಲಿರ್ತಕ್ಕಂತಹ ಅಲ್ಲಿ ಲಿಂಗೈಕ್ಯ ಇವತ್ತು ಸಹ ನೀವು ಇವತ್ತು ನೋಡಿ ಹರಳೆ ಗ್ರಾಮದಲ್ಲಿ ಯಾರೇ ಸಂಬಂಧಿಕರು ನೆಂಟರು ಬಂದ್ರು ಇಲ್ಲೇ 5 ಕಿಲೋಮೀಟರ್ ನಿಮ್ಮೂರು ಬಂದ್ಬೋದು, 7 ಕಿಲೋಮೀಟರ್ ಆಗ್ಬೋದಿಲ್ಲ ಅಷ್ಟೇ. ಇವತ್ತು ಪಾದರಕ್ಷೆನ ನಿಮ್ಮೂರು ಬಂದ್ರೆ ಗೇಟ್ ಹತ್ರ ಅಲ್ಲಿವರೆಗೆ ಪಾದರಕ್ಷೆ ಹಾಕೊಂಡು ಬರ್ತಾರೆ, ಅಲ್ಲಿಂದ ಕೈಲಿರ್ತದೆ 2 ಪಾದಕೆನ ಇವತ್ತು ಎಲ್ಲಿ ಇವತ್ತಿನ ತಾರೀಕು ಇವತ್ತೆಷ್ಟು 14/5/2025 ನಾನು ಹೇಳ್ತಾ ಇದ್ದು 1992 ಇವತ್ತು ಈ ಹರಳೆ ಗ್ರಾಮದಲ್ಲಿ ಪಾದರಕ್ಷೆಯನ್ನ ಕೈಲಿಡ್ಕೊಂಡು ಊರೊಳಗಡೆ ಹೋಗ್ತಾರೆ ಅಲ್ವಾ. ಊರೊಳಗಡೆ ಇವತ್ತು ಪಾದವನ್ನ ಹರಳೆ ಅವರು ಐಕ್ಯ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ಪಾದರಕ್ಷೆಯನ್ನ ಬಿಡ್ತಾ ಇದ್ದಾರೆ ಅಲ್ವಾ. ಇವೆಲ್ಲ ಇತಿಹಾಸ ಅಂತಕ್ಕಂಥದ್ದು. ಆಮೇಲೆ ಯಾರ ಸಂಬಂಧಿಕರು ಬಂದ್ರು ಅವರು ಸಹ ಊರೊಳಗೆ ಬಂದು ಪಾದರಕ್ಷೆಯನ್ನ ಕೈಲಿಡ್ಕೊಂಡು ಅದನ್ನ ಮನೆ ನಾನು ಹೋಗಿದ್ದು ಇತ್ತೀಚೆಗೆ ನಾವು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ.ಡಿ. ಜತ್ತಿ ಅವರ ಸುಪುತ್ರರಾದಂತಹ ಅರವಿಂದ್ ಜತ್ತಿ ಅವರು ಅಲ್ಲಿ ಹೋಗಿದ್ದು ಇದೆಲ್ಲ ವೀಕ್ಷಣೆ ಮಾಡ್ಕೊಂಡು ಬರೋಣ. ಹೋದ ಮಾಧ್ಯಮದವ್ರನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಶಾಲಾ ಮಕ್ಕಳುಗಳು ಪಾದರಕ್ಷೆಯನ್ನ ಕೈ ಇಟ್ಕೊಳ್ತಾರೆ. ನಿಮಗೆ ನೆಂಟರು ಬಂದ ಮನೆ ಇಟ್ಕೊಂಡು ಮನೆಗೆ ಹೋದಲ್ಲಿ ಪಕ್ಕದಲ್ಲಿ ಇಡ್ತಾರೆ. ಊರಿಂದ ಆಚೆ ಬಂದ್ಮೇಲೆ ಬ್ಯಾಗಲ್ಲಿ ಇಟ್ಕೊಂಡು ಊರಿಂದ ಆಚೆಗೆ ಇಟ್ಬಿಟ್ಟು ಅಲ್ಲಿಂದ ಹಾಕೊಂಡು ಮುಂದೆ ಇವತ್ತು ಸಹ ಅವ್ರ ಪಾದರಕ್ಷೆಯನ್ನ ಬಿಡ್ತಾ ಇಲ್ಲ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಇತಿಹಾಸವನ್ನ ನಾವು ತಿಳ್ಕೋಬೇಕು. ಬಹಳ ಇದು ನಮ್ಮ ಅಲ್ಲಿಂದ ಬಂದಂತಹ ಉತ್ತರ ಕರ್ನಾಟಕದಿಂದ ಬಂದಂತಹ ಹರಳೆಯವರು ಇಲ್ಲೇ ನಮ್ಮ ಪಕ್ಕದಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಅಲ್ಲಿ ಸಹ ಅಭಿವೃದ್ಧಿಯನ್ನ ಮಾಡಿ ಅಂತೇಳಿ ನಾವು ಇತ್ತೀಚೆಗೆ ಸಾಹಿತ್ಯ ಪರಿಷತ್ತಿನ ನಮ್ಮ ಸಮ್ಮೇಳನ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಅನೇಕ ನಾವು ಅವರಿಗೆ ಕೊಟ್ಟಂತಹ ಒಂದು ಪ್ರಶ್ನೆಗಳಲ್ಲಿ ಇದನ್ನು ಸಹ ಶರಣರ ಜಾಗೃತಿಯನ್ನು ಮೂಡಿಸಬೇಕು. ಶರಣ ಪರಂಪರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕರ್ನಾಟಕದಲ್ಲಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಸಾಕಷ್ಟು ವಚನಗಳನ್ನ ಕನ್ನಡದಲ್ಲಿ ಸರಳವಾಗಿ ಬರೆದರು ಅಲ್ವಾ. ಕಲಬೇಡ ಕೊಲಬೇಡ ಅಂತಕ್ಕಂಥದ್ದು ನುಡಿದರೆ ಮೂರ್ತಿನ ಇರಬಹುದು. ಹಾಗೆ ಅನೇಕ ವಚನಗಳನ್ನ ಕನ್ನಡದಲ್ಲಿ ರಚನೆ ಮಾಡ್ತಾರೆ. ಅಂತ ಕನ್ನಡ ವಚನಗಳನ್ನ ಅವತ್ತೊಂದು ದಿವಸ ಅನೇಕ ಉತ್ತರ ಪ್ರದೇಶ ಆಗ್ಬೋದು, ಆಂಧ್ರದವರಾಗ್ಬೋದು, ತಮಿಳುನಾಡವರೆಲ್ಲ ಸಾಕಷ್ಟು ಪ್ರೇರಣೆಯಿಂದ ಬಿಡ್ತಾರೆ. ಏನ್ರಿ ಬಸವಣ್ಣವರೇ ಬರೀ ಕನ್ನಡದಲ್ಲೇ ಬರೀತಿರಲ್ಲ, ನಮ್ಗೆ ತಮಿಳು, ತೆಲುಗು, ಮಲಯಾಳಂಗೆ ತರ್ಜುಮೆ ಮಾಡ್ಕೊಡಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಇಲ್ಲ, ಕನ್ನಡಕ್ಕೆ ನಾನು ಕನ್ನಡ ಬಿಟ್ಟು ಯಾವುದೇ ಭಾಷೆಯಲ್ಲಿ ಬರೆದಿಲ್ಲ ಅಂತ ಹೇಳಿ ಬರೀ ಕನ್ನಡದಲ್ಲೇ ಬಸವಣ್ಣವರು ವಚನ ಬರೆದದ್ದು. ಹಂಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವಣ್ಣವರು ಅಂತ ಹೇಳಿ ಇತ್ತೀಚೆಗೆ ಅವ್ರಿಗೆ ಬಿರುದನ್ನ ಕೊಟ್ಟದ್ದು ಅಲ್ವಾ. ಇದನ್ನ ಹಂಗಾಗಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಗೌರವವನ್ನ ಸಲ್ಲಿಸುವಂತ ಕೆಲಸವನ್ನ ಚಪ್ಪಾಳೆ ಹೊಡೆದ ಮುಖ ನಾವೆಲ್ಲ ಮಾಡಿದ್ವಿ. ಮೃದು ವಚನ ನಮಗ್ ಬಹಳ ಸಂತೋಷ ಆಗೋಯ್ತು. ಏನಪ್ಪ ಇಂಥ ಅಧಿಕಾರಿಗಳಿದಾರಲ್ಲ, ಮೃದು ವಚನವೇ ಸಕಲ ಜಪಂಗಳೆಯ, ಮೃದು ವಚನವೇ ಸಕಲ ತಪಂಗಳೆಯ, ಸದುವಿನಯವೇ ಸದಾಶಿವದ ಮನುವಿನಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ನ ನಮ್ಮ ನಾಗರತ್ನ ಸಾಹೇಬರು ಮಂಡ್ಯ ಜಿಲ್ಲೆ ಈ ಪಾಂಡುಪುರ ತಾಲೂಕು ಇಂಗ್ಲೂಕುಪ್ಪೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಒಂದು ತೀರ್ಪುಗಳನ್ನು ಬರೆದಿದ್ದಾರೆ. ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಜನಸಾಮಾನ್ಯರಾಗ್ಬೋದು, ಪೊಲೀಸ್ನವರಾಗಿರ್ಬೋದು, ಪ್ರತಿಯೊಬ್ಬರು ಈ ರೀತಿಯ ಮಾತನಾಡಿದಂತ ಸಂದರ್ಭದಲ್ಲಿ ವ್ಯಾಜ್ಯಗಳ ಮುಕ್ತ ಆಗ್ತದೆ. ವ್ಯಾಜ್ಯಗಳು ಬರೋದು ಸಾಧ್ಯವಿಲ್ಲ, ಹೋರಾಟ ಬರೋದು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಬಹಳ ಮೃದು ವಚನದಿಂದ ಮಾತಾಡಬೇಕು, ಮೃದು ವಚನದಿಂದ ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಬಂದಿದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ನಾವೆಲ್ಲ ಹಿಂದೆ ಪೂರ್ವದಲ್ಲಿ ಯಾವುದೇ ತರದ ಸ್ವಾತಂತ್ರ್ಯ ಇದ್ದಂತ ಸಂದರ್ಭದಲ್ಲಿ ಬಸವಣ್ಣವರು ಅವರ 7ನೇ ವಯಸ್ಸಲ್ಲಿ ಏನು ಅವರ ಅಕ್ಕನ ಏನೋ ಮಡಿವಂತಿಕೆ ಮಾಡಿ ಬಹಳ ದೂರದಲ್ಲಿ ಇಟ್ಟು ಅವರು ಋತುಮತಿ ಆದ್ರು ಮತ್ತೊಂದಾದ್ರು ಅಂತ ಹೇಳಿ ತಾರತಮ್ಯವನ್ನು ಮಾಡ್ತಾರೆ. ಬಸವಣ್ಣವರು ಪ್ರಶ್ನೆ ಕೇಳ್ತಾರೆ ಮಾದ್ರಸ ಮತ್ತು ಮಾದಲಂಗೆ ತಾಯಿಯನ್ನ, ಯಾಕಕ್ಕ ಅಪ್ಪ ಅಮ್ಮ ನನಗೆ ಇಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀಯ ಪುರುಷ ಅಂತೇಳಿ, ಮಹಿಳೆಯರ ನನ್ನ ಅಕ್ಕನ ಯಾಕೆ ಅವರು ದೂರದಲ್ಲಿ ಇಟ್ಟಿದ್ದೀರಿ ಅಂತೇಳಿ, ಹಾಗೇನಿಲ್ಲ ಅವಳು ಮಡಿಯಾಗಿ ಇಲ್ಲ, ಯಾವುದು ಮಡಿಯಿಲ್ಲ ಅಂತಕ್ಕಂಥದ್ದು. ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಜಡೆ ಮತ್ತೊಂದು ಬಂದರೆ ಅವರ ಹೆಣ್ಣೆಂಬರು ಅಂತಕ್ಕಂಥ ಮಾತನ್ನು ಹೇಳಿ ಗಂಡು ಹೆಣ್ಣಿನ ನಡುವೆ ತಾರತಮ್ಯ ಬೇಡ, ನಾವೆಲ್ಲ ಮಾನವರು ಅಂತ ಹೇಳಿ ನಾವು ಗಂಡು ಬೇರೆ ಹೆಣ್ಣು ಬೇರೆ ಅಂತ ಅದನ್ನು ಅವ್ರು ತಪ್ಪಿಸಿದ್ರು. ಮಾನವರೆಲ್ಲ ಒಂದೇ ಅಂತಕ್ಕಂಥದ್ದು ಹೇಳಿದ್ರು. ಹೆಣ್ಣನ್ನ ತಾರತಮ್ಯ ಮಾಡಬೇಡಿ, ಈಗ 33%, 26% ಅದು ಇದು ಅಂತ ಹೇಳ್ತೀವಲ್ಲ, ಎಲ್ಲ ಹೋಗ್ಬೇಕು. ಆ ಕಾಯಕವನ್ನ ಪ್ರತಿಯೊಬ್ರು ಮಾಡಬೇಕು, ಕೈಲಾಸವನ್ನ ಕಾಣಬೇಕು. ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದು ಅಲ್ವಾ. ಲೆಟಸ್ ವರ್ಕ್, ನೀನು ನಿದ್ದೆ ಮಾಡಂಗಿಲ್ಲ, ವರ್ಕ್ ಈಸ್ ವರ್ಷಿಪ್ ಆದ್ಮೇಲೆ ನಿದ್ದೆ ಮಾಡಂಗಿಲ್ಲ. ನಾವು ಕೆಲಸವನ್ನ ಕಾಯಕವನ್ನ ಮಾಡ್ತಾ ಇರ್ಬೇಕು.
ನಾನು ಯಾವ್ದೋ ಸ್ಲೋಗನ್ ನೋಡಿದೆ, ನಿಂತ್ಕೊಂಡು ಒಳ್ಳೆ ಟೈಮ್ ಯಾವಾಗ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಒಳ್ಳೆ ಟೈಮ್ ಇದಕ್ಕೆ ಬರುದಿಲ್ಲಪ್ಪ, ನೀ ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಒಳ್ಳೆ ಟೈಮು ಅಲ್ಲಿ ಸಿಗುತ್ತಿಲ್ಲ, ನಿಂತು ತಗೊಂಡ್ರೆ ನಿಮ್ಗೆ ಒಳ್ಳೆ ಸಮಯ ಬರುವುದಿಲ್ಲ ಅಂತಕ್ಕಂಥ ಮಾತು ಅಲ್ವಾ. ನಾವು ನಮ್ಮ ಕೆಲಸವನ್ನ ಕಾಯಕವನ್ನ ಹುಡಿಕೊಂಡು ಹೋಗ್ಬೇಕು, ನಿತ್ಯ ಕಾಯಕವನ್ನ ಮಾಡಬೇಕು ಅಂತಕ್ಕಂಥದ್ದು. ಇಂತಹ ವಿಷಯಗಳ ಬಗ್ಗೆ ಜಗಜ್ಯೋತಿ ಬಸವಣ್ಣವರು ತಮ್ಮ 7ನೇ ವಯಸ್ಸಲ್ಲೇ ಇರ್ತಕ್ಕಂಥ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಅವತ್ತಿನ ಅನಿಷ್ಟ ಪದ್ಧತಿಗಳನ್ನ, ತಾರತಮ್ಯ ಪದ್ಧತಿಗಳನ್ನು ಹೋಗ್ಲಾಡಿಸಿ ಒಂದು ನನ್ನದೇ ಆದಂತಹ ಒಂದು ಧರ್ಮವನ್ನ, ಮಾನವ ಧರ್ಮವನ್ನ, ಯಾವುದೇ ಜಾತಿ ವರ್ಣ ಲಿಂಗ ಭೇದ ಯಾವುದೇ ಇಲ್ಲಿರ್ತಕ್ಕಂಥ ಒಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಬಸವ ಧರ್ಮವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಅದರ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲ ಚರ್ಚೆ ಆಯಿತು. ಅದು ಮಾಡೋದ್ರ ಮುಖಾಂತರ ನಾವೆಲ್ಲ ಕಾಯಕ ಪುರುಷರಾಗಿರ್ಬೇಕು, ನಿಷ್ಠಾವಂತರಾಗಿರ್ಬೇಕು, ಬಹಳ ಶುದ್ಧಿಯಾಗಿರ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತು ವಚನಗಳನ್ನ ಬರೀತಾರೆ. ಕಳಬೇಡ, ಕಳ್ಳತನವನ್ನ ಮಾಡಬೇಡ, ಕಳಬೇಡ, ಕೊಲಬೇಡ, ಕೊಲೆಯನ್ನ ಮಾಡಬೇಡ, ಕಳಬೇಡ ಅಂತ ಹೇಳಿದ್ರೆ ಕಳ್ಳತನವನ್ನ ಮಾಡಬೇಡ, ಡು ನಾಟ್ ಕಮಿಟ್ ಥೆಫ್ಟ್ ಅಂತಕ್ಕಂಥದ್ದು. ಸೆಕ್ಷನ್ 379 IPC ಕೆಳಗೆ ಏನು ಕಳ್ಳತನ ಮಾಡಿದ್ರೆ ಕೇಸ್ ಹಾಕ್ತಿವೋ ಆ ಮಾತನ್ನ ನಾವು ಕಳಬೇಡ, ಕೊಲಬೇಡ, ಡು ನಾಟ್ ಕಮಿಟ್ ಮರ್ಡರ್ ಅಂತ, ಕೊಲೆಯನ್ನ ಮಾಡಬೇಡ, ಅನ್ಯರ ಕಂಡರೆ ಅಸಹ್ಯ ಪಡಬೇಡ, ಇದರ ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವನ ಉಳಿಸುವ ಪರಿ ಅಂತಕ್ಕಂಥ ಮಾತು. ಎಂತ ಮಾತು ನೋಡಿ, ಅವತ್ತೇ ಹೇಳಿದ್ರು ಕಳ್ಳತನ ಮಾಡಬೇಡ, ಕೊಲೆ ಮಾಡಬೇಡ. ಅದ್ರ ಜೊತೆಗೆ ಅನೇಕ ವಚನಗಳನ್ನ ಬರೆದ್ರ ಮುಖಾಂತರ ಬಹಳ ಒಂದು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ಅನುಭವ ಮಂಟಪದಲ್ಲಿ ಎಲ್ಲ 770 ಸಮುದಾಯಗಳಿಗೆ ಹೆಂಗೆ ನಾವು ಇಷ್ಟೊಂದು ಜನ ಎಲ್ಲ ವರ್ಗದವರು ಕೂತಿದ್ರು ನೋಡಿ, ಅಧಿಕಾರಿಗಳು ಕೂತಿದ್ದಾರೆ, ಮತ್ತೊಬ್ರು